ಹಾಯ್ ಫ್ರೆಂಡ್ಸ್, ಇವಾಗ ನಾನು ಒಂದು ಸಿಂಪಲ್ ಆಗಿರುವಂತಹ ಮ್ಯಾಂಗೋ ರೈಸ್ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ಗಳು ಏನೇನು ಅಂತಂದರೆ, ಆನಿಯನ್ ಬೇಕಾಗುತ್ತೆ, ಅಂದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ಗೆ. ಅದಾದಮೇಲೆ ನಾನು ಕೊತ್ತಂಬರಿ ಸೊಪ್ಪಿರ್ಬೋದು, ಮತ್ತು ಇದು ಹಸಿಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ, ಟರ್ಮರಿಕ್ ಪೌಡರ್ ಮತ್ತು ಜೀರಾ, ಲೆಮನ್ ಬೇಕು ಅಂತಂದರೆ ಹಾಕೋಬೋದು ಹುಳಿ ಕಡಿಮೆ ಇದ್ದರೆ, ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮ್ಯಾಂಗೋ ತುರಿದಿಟ್ಕೊಂಡಿದ್ದೀನಿ, ಮತ್ತು ಗ್ರೌಂಡ್ ನೆಟ್ಟು ಮತ್ತು ಕೊಬ್ಬರಿ ತುರಿ ಇಲ್ಲ ಅಂದರೆ ಕೊಕೊನೆಟ್ ತುರಿನೂ ಕೂಡ ಹಾಕೋಬೋದು, ಮತ್ತು ಸೀಡ್ಸ್ ಕಪ್ಪು ಎಳ್ಳು ಅಂತ ಹೇಳ್ತೀವಲ್ಲ ಆ ಕಪ್ಪು ಎಳ್ಳನ್ನು ಕೂಡ ನಾನು ತುರಿದಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇಷ್ಟೊಂದು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮತ್ತು ಲಾಸ್ಟಲ್ಲಿ ಬೇಕು ಅಂತಂದರೆ ನೀವು ಅದಕ್ಕೆ ತುಪ್ಪ ಕೂಡ ಸೇರಿಸ್ಕೋಬೋದು. ಸೊ ಇವಾಗ ಮೊದಲಿಗೆ ಒಂದು ಬಾಣಲೆಯಲ್ಲಿ ನಾವು ಎಣ್ಣೆನ ಹಾಕಿ ಅದಕ್ಕೆ ಕಾಯಲಿಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತಷ್ಟೇ. ಈಗ ಮ್ಯಾಂಗೋ ಸೀಸನ್ಸ್ಗಳು ಇರೋದ್ರಿಂದ ಎಲ್ಲರ ಮನೆಯಲ್ಲೂ ಕೂಡ ಇದನ್ನು ರೆಡಿ ಮಾಡ್ತಾರೆ ಮಕ್ಕಳಿಗೋಸ್ಕರ, ಇಲ್ಲಾಂದರೆ ಎಲ್ಲರೂ ಕೂಡ ಮಾರ್ನಿಂಗ್ ಟಿಫನ್ಗೆ ನಮ್ಮ ಕಡೆ ಎಲ್ಲ ಮಾಡ್ತೀವಲ್ಲ. ಸೊ ಇದನ್ನು ಯಾವಾಗ ಬೇಕಾದರೂ ನೈಟಲ್ಲೂ ತಿನ್ಬೋದು, ಯಾವಾಗ ಬೇಕಾದರೂ ತಿನ್ಬೋದಲ್ವ. ಸೊ ಮ್ಯಾಂಗೋ ಸೀಸನ್ಗಳಲ್ಲಿ ಇದನ್ನು ನಾವು ಮಾವಿನಕಾಯಿನ ತೊಗೊಬಂದ್ಬಿಟ್ಟು ಈ ಥರ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ಇವತ್ತು ಈ ಒಂದು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಇವಾಗ ನಾನು ಫಸ್ಟು ಸಾಸಿವೆ ಹಾಕಿದ್ದೀನಿ, ಮತ್ತು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ತಾರೆ. ಸೊ ನಾನು ಮಕ್ಕಳು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸಿಗ್ತಾ ಇದ್ದರೆ ಅದನ್ನು ಎತ್ತಿ ಇಡ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಇದರಲ್ಲಿ ತೋರಿಸಿಲ್ಲ ಅಷ್ಟೇ. ಸೊ ಬೇಕು ಅನ್ನೋರು ಅದು ಕೂಡ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಒಗ್ಗರಣೆಯಲ್ಲಿ ಕೊಡ್ಬೋದು ನಾವು. ಅದಾದಮೇಲೆ ನಾನು ಹಸಿಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿನ ಹಾಕಿದ್ದೀನಿ. ಗ್ರೀನ್ ಚಿಲ್ಲಿನ ಈರುಳ್ಳಿ ಹಾಕೋಕ್ಕೂ ಮುಂಚೆನೇ ಹಾಕಬೇಕು, ಯಾವುದೇ ಇದು ಮಾಡಬೇಕಾದ್ರೂ ಅದು ಬೇಗ ಅದ್ರದ್ದು ಟೇಸ್ಟನ್ನ ಎಣ್ಣೆಯಲ್ಲಿ ಬಿಟ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಮುಂಚೆನೇ ಹಾಕಬೇಕು. ಮತ್ತು ಜೀರಿಗೆ ಕೂಡ ಹಾಕ್ಬೋದು ಇದರಲ್ಲಿ. ಮತ್ತು ನಾವು ಇಂಗು ಕೂಡ ಸೇರಿಸ್ಬೋದು, ಇಂಗು ಕೂಡ ಪೌಡರ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದಾದಮೇಲೆ ನಾನು ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಕರಿಬೇವಿನ ಸೊಪ್ಪು ಇವೆಲ್ಲ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಈರುಳ್ಳಿನ ಹಾಕ್ತಿದ್ದೀನಿ ನೋಡಿ. ಇವಾಗ ಗ್ರೀನ್ ಚಿಲ್ಲಿ ಬಂದ್ಬಿಟ್ಟು ಅದ್ರದ್ದು ಸ್ವಲ್ಪ ಟೇಸ್ಟ್ ಎಲ್ಲ ಚೆನ್ನಾಗಿ ಬಿಟ್ಟಿರುತ್ತೆ. ಮುಂಚೆನೇ ಹಾಕ್ಬಿಟ್ರೆ ಏನಾಗುತ್ತೆ ಅಂತಂದರೆ ಅದ್ರ ಖಾರದ ಅಂಶ ಏನಿರುತ್ತೋ ಅದನ್ನು ಬಿಟ್ಟಿರಲ್ಲ, ಆಗಾಗೇ ಇರುತ್ತೆ. ಸೊ ಹಾಗಾಗಿ ನಾನು ಮುಂಚೆನೇ ಯಾವಾಗಲೂ ಮಾಡಬೇಕಾದ್ರೆ ಹಸಿಮೆಣಸಿನ್ಕಾಯಿನ ಫಸ್ಟ್ ಹಾಕಿ ಆಮೇಲಿಂದ ಬೇಕಾದರೆ ಈರುಳ್ಳಿ ಟೊಮೊಟೊ ಏನೇ ಇದ್ರೂ ಕೂಡ ಆಮೇಲಿಂದ ಆ್ಯಡ್ ಮಾಡ್ಬೋದು. ಅದಾದಮೇಲೆ ನಾನು ಫಸ್ಟೇ ಇದು ಏನಿದೆ ಗ್ರೌಂಡ್ ನೆಟ್ಟನ್ನ ಒಂದು ಸಲ ಆಯಿಲಲ್ಲಿ ಹಾಕಿ ಫ್ರೈ ಮಾಡಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆನೇ ಹಾಕ್ಬಿಟ್ರೆ ಏನಾಗುತ್ತೆ, ಅದು ಅಂದರೆ ತಿನ್ಬೇಕಾದ್ರೆ ಕ್ರಿಸ್ಪಿನೆಸ್ ಸಿಗಲ್ಲ. ಯಾವುದೇ ನಾವು ಈ ಏನು ಅಂತೀರ ಬ್ರೇಕ್ಫಾಸ್ಟ್ ಐಟಮ್ಗಳನ್ನ ಮಾಡಬೇಕಾದ್ರೆ ಗ್ರೌಂಡ್ನಟ್ ಸೇರಿಸಿ ಅದನ್ನು ಮೊದಲೇ ಆಯಿಲಲ್ಲಿ ಫ್ರೈ ಮಾಡಿ ಇಟ್ಕೊಬಿಟ್ರೆ ನಾವು ಅದನ್ನು ಲಾಸ್ಟಿಗೆ ಹಾಕಿದಾಗ ಆ ಕ್ರಿಸ್ಪಿನೆಸ್ ಹಂಗೆ ಇರುತ್ತೆ. ಇದರಲ್ಲೇ ಹಾಕ್ಬಿಟ್ರೆ ಹಸಿ ಹಂಗೆ ಇರುತ್ತೆ, ತಿನ್ನಬೇಕಾದ್ರೆ ಟೇಸ್ಟ್ ಕೊಡಲ್ಲ. ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ ಅಷ್ಟೇ. ಅದಾದಮೇಲೆ ಇದೇನು ಇಟ್ಟಿರ್ತೀವಿ ನಾವು ಮ್ಯಾಂಗೋನ ತುರಿದಿಟ್ಕೊಂಡಿದ್ದೀನಿ. ಕೆಲವರು ಸಣ್ಣದಾಗಿ ಹಚ್ಚಿ ಕೂಡ ಹಾಕ್ತಾರೆ. ಸೊ ನಾನು ತುರಿದ್ಬಿಟ್ಟು ಹಾಕಿದ್ದೀನಿ. ತುಂಬ ಹುಳಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಇಲ್ಲಾಂತಂದರೆ ಕಡಿಮೆ ಬೇಕು ಅಂತನೋರು ಕಡಿಮೆ ಹಾಕ್ಕೊಂಡು ಮಾವಿನಕಾಯಿನ ನಾವು ಈ ಥರ ಸೇರಿಸ್ಕೊಂಡು ಸ್ವಲ್ಪ ಹೊತ್ತಷ್ಟೇ ಫ್ರೈ ಆದರೆ ಸಾಕು. ತುಂಬ ಹೊತ್ತೇನದು ಬಾಯ್ಲ್ ಆಗಬೇಕು ಅನ್ನೋದೇನಿಲ್ಲ ಅಷ್ಟೇ. ನೋಡಿ ನಾನು ಲಾಸ್ಟ್ಗೆ ಗ್ರೌಂಡ್ನಟ್ನ ಮತ್ತು ಬ್ಲ್ಯಾಕ್ ಸೀಡ್ಸ್ ಇರ್ದಿಲ್ಲ ಅದನ್ನು ಕೂಡ ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ ನಾನು. ಕೆಲವರು ಅನ್ನ ಹಾಕಾದ್ಮೇಲೂ ಕೂಡ ಸೇರಿಸ್ತಾರೆ, ಆ ರೀತಿಯೂ ಮಾಡ್ಬೋದು. ಮುಂಚೆನೇ ಮಾತ್ರ ಹಾಕೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ. ಈ ಥರ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ಅನ್ನನ ಸಪ್ರೇಟಾಗಿ ಬೇಯಿಸಿಟ್ಕೊಂಡಿದ್ದೆ. ನಮ್ಗೆ ಎಷ್ಟು ಬೇಕಷ್ಟು ಅನ್ನನ ಹಾಕ್ಕೊಂಡು ನಾವು ಇವಾಗ ಕಲಿಸ್ಕೊತಾ ಇದ್ದೀನಿ. ಲಾಸ್ಟಿಗೆ ನಾವು ಏನೆಲ್ಲ ಹಾಕಬೇಕು, ಕೊಬ್ಬರಿ ತುರಿ ಮತ್ತು ಬ್ಲ್ಯಾಕ್ ಸೀಡ್ಸ್ ಇದೆಯಲ್ಲ ಅವೆಲ್ಲನೂ ಹಾಕ್ಕೊಂಡು ಸಾಲ್ಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ನಾವು ಅದನ್ನು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಾ ಹೋಗ್ತಾ ಇರಬೇಕು. ಸೊ ಮಿಕ್ಸ್ ಮಾಡ್ತಾ ಇದ್ದಂಗೆ ನಮಗೇನಾದರೂ ಅಕಸ್ಮಾತ್ ಏನಾದರೂ ಆಯಿಲ್ ಸಾಕಾಗಿಲ್ಲ, ಇಲ್ಲಾಂದರೆ ಗೀ ಕೂಡ ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಸೊ ಮಾವಿನಕಾಯಿ ಚಿತ್ರಾನ್ನ ಎಲ್ಲರಿಗೂ ಕೂಡ ತುಂಬ ಇಷ್ಟವಾಗಿರುತ್ತೆ. ಸೊ ನಾವು ರೆಗ್ಯುಲರಾಗಿ ಮಾಡೋಕ್ಕಾಗಲ್ಲ, ಸೀಸನಲ್ಲಿ ಯಾವಾಗ ಬರುತ್ತೋ ಮಾವಿನಕಾಯಿ ಆವಾಗಲೇ ನಾವು ಮಾಡೋಕ್ಕೆ ಸಾಧ್ಯ. ಸಿಗುತ್ತೆ ಕೆಲವರಿಗೆಲ್ಲ ಮಾಡಲಿಕ್ಕೆ. ಸೊ ನಮ್ಗಳಿಗೆ ಯಾವಾಗ ಸಿಗುತ್ತೋ ಸೀಸನ್ ಬಂದಾಗ ಸಿಕ್ಕಿದಾಗ ಅವಾಗ ನಾವು ಮಾಡ್ಕೊಂಡು ತಿನ್ನಬೇಕಾಗತ್ತೆ. ಸೊ ಈ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಂತೂ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ. ನಮ್ಮ ಕಡೆ ಅಂತ ಇದು ತುಂಬ ಇಷ್ಟಪಟ್ಟು ಎಲ್ಲರೂ ತಿಂತಾರೆ. ಸೊ ನನ್ನ ಮಕ್ಕಳಿಗೆ ಇದು ಅವರು ಕೂಡ ಫಸ್ಟ್ ಟೈಮ್ ಆ್ಯಕ್ಚುಲಿ ತಿಂದಿರೋದು. ಸೊ ನಾನು ಮುಂಚೆ ಮಾಡ್ತಾಯಿದ್ದೆ, ನಾನು ನಮ್ಮ ಹಸ್ಬೆಂಡ್ ತಿಂತಾಯಿದ್ವಿ. ಸೊ ಇವಾಗ ಮಕ್ಕಳು ಸ್ವಲ್ಪ ದೊಡ್ಡವರಾಗಿರೋದ್ರಿಂದ ಅವರು ಇಷ್ಟಪಟ್ಟು ತಿಂದರು, ಒಂದು ಟೈಮ್ ಮಾಡಿದ್ದೆ. ಸೊ ಹಂಗಾಗಿ ಇವಾಗ ನಾನು ಮತ್ತೊಮ್ಮೆ ಮಾಡೋಣ ಅಂಥೇಳಿ ಈಗ ನಿಮಗೂ ತೋರಿಸೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಅನ್ನನ ಯಾವತ್ತೂ ನಾವು ಮುದ್ದೆಯಾಗಿ ಮಾಡ್ಕೋಬಾರ್ದು, ಸ್ವಲ್ಪ ಹುಡಿಯಾಗಿ ಮಾಡ್ಕೊಂಡಿದ್ರೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಕಲಿಸ್ಬೇಕಾದ್ರೆ ಮುದ್ದೆ ಆಗಿಬಿಟ್ಟಿದ್ರೆ ಆಲ್ರೆಡಿ ಮುದ್ದೆ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ಅನ್ನನ ಸ್ವಲ್ಪ ಹುಡಿಯಾಗಿ ಮಾಡ್ಕೊಂಡಿದ್ರೆ ನಾವು ಕಲಿಸ್ಬೇಕಾದ್ರೆ ಏನು ಕೂಡ ಅದು ಮಿಕ್ಸ್ ಆಗಿ ಒಡೆದೋಗಲ್ಲ.
ಹಾಗಾಗಿ ನಾವು ಅನ್ನನ ಹುಡಿಯಾಗಿ ಮಾಡ್ಕೊಂಡು ಇಟ್ಕೋಬೇಕು. ನೋಡಿ ಯಾವ ರೀತಿ ಚೆನ್ನಾಗಿ ಬಂದಿದೆ. ಇವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನನ್ನ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂದರು. ಓಕೆ ಫ್ರೆಂಡ್ಸ್, ಈ ಒಂದು ಮ್ಯಾಂಗೋ ರೈಸ್ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಮತ್ತೊಮ್ಮೆ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.